ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಮತ್ತೆ ಹಳೆ ನೆನಪುಗಳನ್ನ ಕೆದಕ್ತಾ ಇದ್ದೀರಾ? ಭಾವನನ ಮರೀರಿ ಅಂತ ಎಷ್ಟು ಸಲ ಹೇಳಿದ್ದೀನಿ, ನನ್ ಮತ್ ಕೇಳೋದೇ ಇಲ್ಲ. ಒಂದಲ್ಲ ಒಂದಿನ ಇದೇ ನಿಮ್ ದುರಂತ ಕಾರಣ ಆಗತ್ತೆ. ಇದು ಭಾವನಾ ವಿಷಯ ಅಲ್ಲ. ಮತ್ತೆ ಬೇರೆ ಯಾರನ್ನಾದ್ರೂ ಪ್ರೀತಿಸಿದ್ರಾ? ಏನ್ರಿ ನಿಮ್ ಹಿಂದೆ ಒಂದ್ ದೊಡ್ಡ ಲಿಸ್ಟೇ ಇದೆ. ಲಿಸ್ಟ್ ಅಂತ ಏನಲ್ಲ, ಆ ಪಟ್ಟಿಲಿ ಭಾವನಾನ್ ಬಿಟ್ಟು ಇರೋರು ಅಂದ್ರೆ ಒಬ್ರೆ. ಯಾರದು? ನನ್ಗೆ ಹೇಳೇ ಇಲ್ಲ. ನನಗೆ ಜನ್ಮ ಕೊಟ್ಟ ಅಮ್ಮ. ಅಯ್ಯೋ, ಏನಾದ್ರೂ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀರಾ ಅಂತ ಅನ್ಕೊಂಡ್ರೆ ನನ್ನ ಡಿಸಪಾಯಿಂಟ್ ಮಾಡ್ಬಿಟ್ರಿ. ಏನು ಅಮ್ಮ ಅಂದ್ರೆ ಡಿಸಪಾಯಿಂಟ್ಮೆಂಟಾ? ಅಯ್ಯೋ ಚೇಚೆ, ನಾನು ಅರ್ಥದಲ್ಲಿ ಹೇಳಿಲ್ಲ. ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮನಿಗೆ ನಾನೇ ಸರ್ವಸ್ವ. ಅವರೊಬ್ಬರನ್ನೇ ಬಿಟ್ಟು ಈಗ ಅಲಿತಾ ಇದ್ದೀನಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ನಡೀರಿ ಈಗಲೇ ಹೋಗೋಣ. ಎಲ್ಲಿಗೆ? ಅತ್ತೆನ ನೋಡ್ಕೊಂಬರೋಣ. ಅತ್ತೆನಾ? ನಿಮಗ ಅಮ್ಮ ಅಂದ್ಮೇಲೆ ನನಗೆ ಅತ್ತೆ ತಾನೇ. ಯಾಕೆ ನೀವು ನನ್ನ ಒಂದು ಹೆಣ್ಣು ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ? ನಿಮ್ ಕೈಲಾಗಲ್ವಾ? ಆಗಲ್ಲ ಅಂತಲ್ಲ, ಹಾಗಾಗಬಾರ್ದು ಅಂತ. ಯಾಕೆ? ಅದಕ್ಕೊಂದು ಕಾರಣ ಬೇಕಲ್ವಾ? ಸೌಂದರ್ಯ, ನನ್ನ ಹತ್ರ ಏನಿದೆ? ಇದ್ದಿದ್ದ ಆಸ್ತಿ ಅಂದ್ರೆ ಕಲ್ಪನಾ ಶಕ್ತಿ ಒಂದೇ. ಆ ಸ್ಫೂರ್ತಿನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಬದುಕು ಬೇಕಾದಷ್ಟು ಹಣ ನನ್ನ ಹತ್ರ ಇದೆ. ನೀವೇನು ಮಾಡ್ಬೇಕಾಗಿಲ್ಲ. ಭಾವನ ತರ ನೀವು ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು ಅಂತ ನಾನು ಹೇಳಲ್ಲ. ಆದ್ರೂ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ದೊಡ್ಡವ್ರು ಹೇಳಿದಾರಲ್ಲ. ಅದಕ್ಕೆ ಸಾಹಿತ್ಯ ಕೃಷಿ ನಡೆಸಿ ಸಂಪಾದನೆ ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದು ತಲೆಲಿಲ್ಲ ಅಂದ್ರೆ ಸೃಜನಶೀಲತೆಗೆ ಅನುಕೂಲ ಆಗತ್ತೆ. ಒಂದ್ಸಲ ನನ್ನ ಸ್ವೀಕರಿಸಿ ನೋಡಿ. ನೀವು ಕಳ್ಕೊಂಡಿರೋ ಸ್ಫೂರ್ತಿ ನಿಮಗೆ ಮತ್ತೆ ವಾಪಸ್ ಸಿಗತ್ತೆ. ಸೌಂದರ್ಯ, ನಿಮ್ಮ ಅಮ್ಮ ಏನ್ ಮಾಡ್ತಿದ್ದಾರೆ? ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗೋ ತಯಾರಿ? ಬೆಳ್ಳಾರಿಲಿ ಏನೋ ಕಾನ್ಫರೆನ್ಸ್ ಇದೆಯಂತೆ. ಹೇಗೂ ಗಿರಿಕ್ ಸ್ಕೂಲ್ ರಜಾ. ಅವ್ರ ಅಪ್ಪನ ಕರ್ಕೊಂಡು 4 ದಿನ ಅಲ್ಲಿ ಇದ್ದು ಬರ್ತಾರಂತೆ. ನೀನ್ ಹೋಗ್ತಿಲ್ವಾ? ನಮ್ನು ಬಾ ಅಂತ ಕರೆದ್ರು, ನಾನೇ ಬರಲ್ಲ ಅಂತಂದೆ. ಯಾಕೆ? ನನ್ನ ಫ್ರೆಂಡ್ ಮಗನ್ ಬರ್ತಡೇ ಇದೆ, ನಾನು ಅಲ್ಲಿ ಹೋಗ್ಲೇಬೇಕು. ಏನು, ನಿನಗೆ ಅಷ್ಟು ದೊಡ್ಡ ಫ್ರೆಂಡ್ ಇದ್ದಾರಾ? ನೀವೊಬ್ರು ನನ್ನ ಮಗು ತರ ನೋಡ್ತಿದ್ದೀರಾ ಅಂದ್ರೆ ಐ ವಾಂಟ್ ಟು ಫೀಲ್ ಮೋರ್ ಮ್ಯಾಚ್ಯೂರ್, ಯು ನೋ. ಹೌದು, ನನ್ನ ಜೊತೆಲಿ ಅಮ್ಮನ್ ನೋಡಕ್ ಬರ್ತೀನಿ ಅಂದೆ. ಯು ಆರ್ ಸಂಬಡಿ ಸ್ಪೆಷಲ್ ಟು ಮೀ. ನಿಮಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಬಿಡ್ತೀನಿ. ನೀವು ಕರೆದ್ರೆ ಪಾತಾಳಕ್ಕೂ ಬರ್ತೀನಿ. ನಾಳೆನೇ ಹೋಗಿ ಅತ್ತೆ ನೋಡ್ಕೊಂಡು ಬರೋಣ. ಬೇಡ, ಅಮ್ಮನ್ ನೋಡೋದಕ್ಕೆ ಮೊದಲು ನಾನೇನಾದ್ರು ಸಾಧಿಸಿರ್ಬೇಕು ಸಾಹಿತ್ಯದಲ್ಲಿ. ಹಾಗೆ ನಾನು ಕೆಲಸ ಮಾಡೋಣ. ಹೇಗೂ ನನ್ನ ಫ್ರೆಂಡ್ ಮಗನಿಗೆ ಏನಾದ್ರೊಂದು ಡಿಫ್ರೆಂಟ್ ಆಗಿ ಗಿಫ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವೊಂದು ಕವನ ಬರೀರಿ, ಅದನ್ನೇ ಪ್ರೆಸೆಂಟ್ ಮಾಡಿದ್ರೆ ಆಯ್ತು. ನನ್ನ ಸ್ಫೂರ್ತಿನ ಕಳ್ಕೊಂಡಿದ್ದೀನಿ ಅಂತ ಆಗ್ಲೇ ಹೇಳಿದ್ನಲ್ಲ ಸೌಂದರ್ಯ.
ಕಳ್ಕೊಂಡಿದ್ದೀನಿ ಅಂತ ಕೊರಗ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಏನು ಸಾಧಿಸಕ್ಕಾಗಲ್ಲ. ಹಳೆದನ್ನೆಲ್ಲ ಮರಿಬೇಕು, ಅಥವಾ ಆ ಸೋಲುಗಳನ್ನ ಮೆಟ್ಲಾಗಿ ಮಾಡ್ಕೊಂಡು ಭವಿಷ್ಯದ ಕಡೆ ಹೋಗ್ಬೇಕು. ಇಷ್ಟಕ್ಕೂ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ತಪ್ಪೇನೂ ಇಲ್ಲ. ಹಾಗಾದ್ರೆ ಬರೆಯಕ್ ಶುರು ಮಾಡೋದಪ್ಪ. ಪ್ರಯತ್ನ ಪಡ್ತೀನಿ ಅಂದೆ. ತಾತ, ಹಾಲು. ಯಾರಿಗೆ? ತಾತ, ನನಗ್ ಬೇಕು ಅಂತಿದ್ರೆ ನಾನು ಅಡುಗೆ ಮನೆಯಲ್ಲೇ ಕುಡ್ಕೊಂಡ್ ಬರ್ತಿದ್ದೆ. ನನಗೋಸ್ಕರ ಯಾಕಪ್ಪ ಹಾಲು ತಗೊಂಡು ಬಂದೆ? ಪದೇ ಪದೇ ಹಾಲು ಕುಡಿಯೋ ಅಭ್ಯಾಸ ನನಗಿಲ್ಲಪ್ಪ. ಹಾಗಲ್ಲ ತಾತ, ನಾನು ಕಾಫಿ ಕುಡಿತಿದ್ದೆ, ನಿಮ್ ನೆನಪಾಯ್ತು, ಹಾಗೆ ಒಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಂಡು ತಂದೆ. ನನಗೆ ಬೇಕು ಅಂತಂದರೆ ಜೂಲಪ್ಪನಿಗೆ ಹೇಳ್ತೀನಿ, ಇಲ್ಲ ಅಪರ್ಣಗೆ ಹೇಳ್ತೀನಿ. ಯಾಕೆ? ನಾನು ಕೊಟ್ರೆ ಕುಡಿಬಾರ್ದಾ? ನೀನು ನಮ್ಮನೆಗೆ ಬಂದಿರೋ ನೆಂಟ, ನಾವು ನಿನಗೆ ಉಪಚಾರ ಮಾಡಬೇಕು. ನೋಡಿ, ನೀವು ನೆಂಟ ಗಿಂಟ ಅಂದರೆ ನಾನು ಈಗಲೇ ಹೊರಟೋಗ್ತೀನಿ ಅಷ್ಟೇ. ನಾನು ಈ ಮನೆಯವನೇ ಅಂತ ತಿಳ್ಕೊಳೋದಾದ್ರೆ ಮಾತ್ರ ನಾನು ಇಲ್ಲಿರೋದು. ಅಯ್ಯೋಯ್ಯೋ, ಹಾಗೆಲ್ಲ ಮಾಡಿ ನನ್ನ ಮೇಲೆ ಆಪಾದನೆ ಬರೋ ಹಾಗೆ ಮಾಡಬೇಡಪ್ಪ. ಹೋಗ್ಲಿ ಕೊಡು. ತಗೊಳ್ಳಿ ತಾತ. ಇದು ಬರೀ ಹಾಲ ಅಥವಾ ಏನ? ಸಕ್ಕರೆ ಹಾಕಿದ್ದೀನಿ ತಾತ. ಹಾಕಿದೀಯಾ? ಹಾ. ಯಾರು ನೋಡಲಿಲ್ಲ ತಾನೆ? ಇಲ್ಲ, ನನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರವಾಗಿಲ್ಲ ಕಡೆಯ, ಅಡಿಗೆ ಮನೆ ಕೆಲಸನ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀವಿ. ಅಯ್ಯೋ, ಕೇಳ್ತೀರಾ ತಾತ? ಅಡ್ಗೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ. ಡೆಲ್ಲಿಲಿ ಇದ್ದಾಗ ನಾನು ಒಬ್ನೇ ಇದ್ನಲ್ಲ, ಅಲ್ಲಿ ನಳಪಾಕ ನಂದೆ. ಓಹ್, ಡೆಲ್ಲಿ ಒಳಗೆ ನೀನು ಬಟ್ಲರು? ಹಾ, ಮನೇಲಿ ಬಟ್ಲರು, ಹೊರಗಡೆ ಆಫೀಸರು. ಇನ್ನೂ ಅಡ್ಗೆ ಕೆಲಸ ಮಾಡ್ತಿಲ್ಲ ಅಷ್ಟೇ. ಪರವಾಗಿಲ್ಲ ಕಣೆಯ, ನಾಳೆ ನೀನು ಮದುವೆಯಾಗೋ ಹುಡುಗಿ ತುಂಬ ಅದೃಷ್ಟವಂತೆ. ಯಾಕೆ ತಾತ? ಸಂಜೆ ಮನೆಗೆ ಬಂದನು ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಹಾಕ್ಬಿಡ್ತಿ. ನಿನ್ನ ಹೆಂಡತಿ ಅಂತ ಅನ್ನಿಸ್ಕೊಂಡೋಳು ಚೆನ್ನಾಗಿ ಮೇದ್ಬಿಟ್ಟು ಶೃಂಗಾರ ಮಾಡಿಕೊಂಡು ಮನೆಯೊಳಗೆ ಅಲ್ಲಿ ಇಲ್ಲಿ ಹಾಯಾಗಿ ಓಡಾಡ್ಕೊಂಡಿರ್ತಾಳೆ. ನನ್ನ ಅಮ್ಮ ಅವ್ರ ಗಂಡ ಆಗು ಅಂತೀರಾ? ಯಾಕೆ ಹಾಕ್ಬಾರ್ದು? ಅದು ಒಂಥರ ಅದೃಷ್ಟನೇ. ಅಮ್ಮ ಅವ್ರ ಗಂಡ ಆಗೋದು ಅದೃಷ್ಟನಾ? ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿದ್ಬಿಟ್ರೆ ತಲೆನೋವೇ ಇರಲ್ಲಪ್ಪ. ಓಹೋ, ಈಗ ಅರ್ಥ ಆಯ್ತು ಬಿಡಿ. ಏನು ಅರ್ಥ ಆಯ್ತು? ಹಿಂದೆ ನೀವು ಅಮ್ಮ ಅವ್ರ ಗಂಡನೇ ಆಗಿರ್ಬೇಕು. ನನ್ನ ಕಂಡರೆ ನನ್ನ ಹೆಂಡತಿ ಗಡಗಡ ಅಂತ ನಡ್ಗಳು. ಮತ್ತೆ ಈ ಅನುಭವ ಹಾಗಾಯ್ತಾತ? ಒಂದೊಂದ್ಸತಿ ಹೀಗೆ ತಮಾಷೆಗೆ ಅಮ್ಮ ಅವ್ರ ಗಂಡ ಆಗ್ಬಿಡ್ತಿದ್ದೆ. ಅಷ್ಟೇ ಕಣೆಯ, ನೀನಿನ್ನು ಯಾಕೆ ಮದುವೆ ಆಗಿಲ್ಲ? ಆಗ್ಬೇಕು ಅಂತಿದ್ದೀನಿ, ಟೈಮ್ ಬಂದಿಲ್ಲ ಅಷ್ಟೆ. ಅಯ್ಯ, ನಿನ್ನ ವಯಸ್ಸಿ ಮದುವೆಯಾಗಿ ಆಗಲೇ 3 ವರ್ಷ ಆಗಿತ್ತು ನೋಡಯ್ಯ. ಮದುವೆ ವಿಷಯದಲ್ಲಿ ತಡ ಮಾಡಬಾರ್ದು. ಅಂಜಲಿಗೆ ನಾನು ಹೇಳ್ತೀನಿ, ನಾನೀಗ ಮದುವೆ ಗಂಡು ಅನ್ನೋದು ಅವ್ರಿಗೆ ಗೊತ್ತಿದೆ. ಹುಡುಗಿ ಗೊತ್ತಾಗಿದೆಯಾ? ನೋಡಿದ್ದೀನಿ. ಅವಳು ಒಪ್ಪಿದಳು ತಾನೆ? ಗೊತ್ತಿಲ್ಲ. ಅಯ್ಯೋ ಮಂಕೆ, ಹುಡುಗಿನೇ ಒಪ್ಪದೆ ಅದೇನು ಮದುವೆ ಆಗ್ತೀಯೋ? ಕೇಳಬೇಕು, ಇನ್ನೂ ಸಮಯ ಕೂಡ ಬಂದಿಲ್ಲ. ಸಮಯ ಬರಲಿಲ್ಲ ಅಂದ್ಕೊಂಡಿದ್ರೆ ನಮ್ಮ ಡಾಕ್ಟ್ರು ಲೋಕೋ ಥರ ಆಗ್ಬಿಡ್ತಿ. ಅವ್ರಿಗೇನಾಯ್ತು? ಅವನಿಗೇನಾಯ್ತಾ? ನಮ್ಮ ಲೋಕು ವಯಸ್ಸಿನಲ್ಲಿ ಇರ್ಬೇಕಾರೆ 5-6 ಹುಡುಗಿಯರನ್ನ ಲವ್ ಮಾಡ್ದ ಕಣೋ. ಏನು 5-6 ಹುಡುಗಿಯರ? ಅದ್ರಲ್ಲಿ ಯಾರು ಮದುವೆ ಆದ್ರು ತಾತ? ಒಬ್ಬ ಭಕ್ತ ನಿತ್ಯ ದೇವಸ್ಥಾನಕ್ಕೆ ಹೋಗಿ, ದೇವ್ರೇ ನನಗೊಂದು ₹1 ಕೋಟಿ ಲಾಟ್ರಿ ಹೊಡೆಯೋವಾಗ ಮಾಡಿಸಪ್ಪ ಅಂತಂದ್ಬಿಟ್ಟು ಕೇಳ್ತಾ ಇದ್ದ. 1 ದಿನ ಕೇಳ್ದ, 1 ತಿಂಗಳು ಕೇಳ್ದ, 1 ವರ್ಷ ಕೇಳ್ದ, 2 ವರ್ಷ ಕೇಳ್ದ, 3 ವರ್ಷ ಕೇಳ್ದ. ಹೀಗೆ 20 ವರ್ಷಗಳು ಸತತವಾಗಿ ಕೇಳ್ತಾನೇ ಬಂದ. 1 ದಿವಸವೂ ಲಾಟ್ರಿ ಹೊಡಿಲಿಲ್ಲ. ಕೊನೆಗೆ ಇವನಿಗೆ ಸಿಟ್ಟು ಬಂದ್ಬಿಡ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ತಕ್ಷಣ ದೇವರು ಪ್ರತ್ಯಕ್ಷ ಆಗ್ಬಿಟ್ಟ. ಓ, ನಾನು ಸಿಟ್ಟು ಮಾಡಿಕೊಂಡೆ, ದೇವರು ಪ್ರತ್ಯಕ್ಷ ಆಗ್ಬಿಟ್ಟ ಅಂತ ಇವನಿಗೆ ಸಂತೋಷ ಆಗೋಯ್ತು. ದೇವರು, ಅಪ್ಪ ಭಕ್ತ ಬಾಯಿಲ್ಲಿ ಅಂತ ತಕ್ಷಣ ನನಗೆ ಹತ್ರ ಹೋದ ತಕ್ಷಣ ದೇವರು ಪಡಾರನೆ ಕೆನೆಗೆ ಹೊಡೆದ.
ಯಾಕೆ ದೇವ್ರೇ ಅಂತದ ಅಲ್ವಯ್ಯ, ನಿತ್ಯ ನಾನು ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇದ್ದೀನಿ ಅಲ್ವ? ಹೌದು ದೇವ್ರೆ, ನೀನು ಲಾಟ್ರಿ ಟಿಕೆಟ್ ತಗೊಂಡಿಲ್ವಲ್ಲೋ ಅಂತಂದ. ಹಾಗೆ ಇವನು ಲವ್ ಮಾಡಿದ್ದು ಬೇರೆಯವ್ರಿಗೆ ಗೊತ್ತೂ ಆಗಲಿಲ್ಲ, ಇವನು ಹೇಳಲೂ ಇಲ್ಲ. ಅವರುಗಳು ತಮಗೆ ಇಷ್ಟವಾದ ಗಂಡನ ಮದುವೆ ಮಾಡ್ಕೊಂಡು ಹೊರಟೋದ್ರು. ಹೀಗೆ ನಮ್ಮ ಲೋಕು ತಾನು ಲವ್ ಮಾಡಿದ ಹುಡುಗಿಯರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಗಂಡನ ಮನೆಗೆ ಸೇರಿಸ್ತಾ 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 ಬಂದ. ಆಮೇಲೆ ಮದುವೆ ಹುಚ್ಚು ಜಾಸ್ತಿ ಆಯಿತು. ಏನೇನೋ ಟ್ರೈ ಮಾಡ್ದ, ಒಂದೂ ಸೆಟ್ ಆಗಲಿಲ್ಲ. ಏನು ಪ್ರಯೋಜನ? ನಗ್ನಗ್ತಾ ಎಲ್ಲರೂ ಬೆನ್ನು ತಟ್ಟ 55 ವರ್ಷ ಕಳೆದೇ ಬಿಟ್ಟ. ಮುರಳಿ, ಮುರಳಿ, ಏನು ಯೋಚನೆ ಮಾಡ್ತಿದ್ದೆ? ತಾತ, ನಾನಿನ್ನೂ ಮುದ್ಕ ಆಗಿಲ್ಲ ತಾನೆ? ಹಾಗಾದ್ರೆ ಮೊದಲು ನೀನು ನೋಡಿದ್ರು ಹುಡುಗಿ ನೋಡಿ ಅವಳ ಅಭಿಪ್ರಾಯ ಏನು ತಿಳ್ಕೊ. ಒಪ್ಪುಟ್ರೆ ವಾಲ್ಗ ಊದ್ಸೇ ಬಿಡೋಣ. ಈ ಸಮಯದಲ್ಲಾದರೂ 1-2-3 ದಿನ ನಾನು ಸಿದ್ಧಿ ತಿನ್ಬೋದು ಕಣೆಯ. ಹೌದು ತಾತ, ನೀವು ಹೇಳೋ ಮಾತು ನಿಜ. ನಾನೇ ಕೇಳಬೇಕು ಅಂತ ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ. ಪ್ರಯತ್ನ ಮಾಡಬೇಕು. ಇಲ್ಲೇ ರೈಲು ಹೊರಟೋಗುತ್ತೆ. ಬರ್ತೀನಿ. ಜಾರ್ ಬಂಡೆಯಲ್ಲಿ ಈ ಕಡೆಯಿಂದ ಹತ್ತೋಕ್ಕಾಗಲ್ಲ ಅಂತ ಗೊತ್ತಿದ್ದು ಯಾಕೆ ಪ್ರಯತ್ನ? ಮರಳಿ ಯತ್ನವ ಮಾಡು ಅಂತ ದಾಸರೇ ಹೇಳಿಲ್ವಾ? ಇಂಥ ಪ್ರಯತ್ನ ಮತ್ತೆ ಮತ್ತೆ ಮಾಡ್ತಿದ್ರೆ ದೇವದಾಸ ಆಗ್ಬಿಡ್ತೀಯ. ತಪ್ಪಿಲ್ಲ. ಕೆಲವು ಸಾರಿ ನಾವು ಸಿಗದೆ ಹೋದ್ರೂ ಅದ್ರ ಸುಮಧುರವಾದ ನೆನಪಿನಲ್ಲಿ ಕಾಲ ಕಳಿಬಹುದು. ಇಲ್ವಾ? ಯಾಕೆ ಮಾಡ್ತಾ ಇದೀಯಾ? ಅಪ್ಪ, ನಾನು ನನ್ಗೆಲ್ಲ ಗೊತ್ತು. ನಿನ್ ಕಣ್ಣೆ ಎಲ್ಲ ಕಥೆ ಹೇಳುತ್ತೆ. ನನ್ನ ನೋಡೋ ದೃಷ್ಟಿ ಸರಿ ಇಲ್ಲ ಅಂತ ನನ್ಗೆ ಗೊತ್ತು. ನೀನು ನನ್ನನ್ನು ಮದ್ವೆ ಆಗೋಕೆ ಇಷ್ಟಪಡ್ತೀಯ. ನಿನ್ ಮನ್ಸಿಗೆ ಅದು ಸರಿನೇ. ಆದ್ರೆ ಮದುವೆ ಬಗ್ಗೆ ನನ್ನ ನಿಲುವೇ ಬೇರೆ. ಪ್ರತಿ ಹೆಣ್ಣು ಮದುವೆ ಆಗಿ ಮಕ್ಕಳನ್ನ ಸಂಸಾರ ಮಾಡಬೇಕು ಅಂತ ಏನೂ ಇಲ್ಲ. ಮದುವೆ ಆಗದೆ ಮಕ್ಕಳನ್ನ ಸಾಕಬಹುದು ಅಲ್ವಾ? ಮುರಳಿ, ನನ್ನ ದೊಡ್ಡ ಮಗು ಗೊತ್ತಾ? ನಮ್ಮ ತಾತ. ಇಲ್ಲಿರೋ ಎಲ್ಲ ಮಕ್ಕಳು ನನ್ನ ಮಕ್ಕಳೇ. ದಯವಿಟ್ಟು ನನ್ನ ಮದುವೆ ಆಗೋ ಆಸೆ ಬಿಟ್ಬಿಟ್ಟು. ಅಪರ್ಣ, ಜೀವನ ಪರ್ಯಂತ ಹೀಗೆ ಇದ್ಬಿಡ್ಬೇಕು ಇದೆಯಾ? ಹೌದು. ಆ ಪಶ್ಚಾತ್ತಾಪ ಪಡ್ತೀಯ. ನಾವು ನಮ್ದು ಅಂತ ಏನಾದರೂ ಪಡೆದ್ರೇನೆ ಜೀವನ ಸಾರ್ಥಕ ಆಗೋದು. ಈ ಪ್ರಕೃತಿನೇ ನಮ್ದು ಅನ್ಕೊಂಡ್ಬಿಟ್ರೆ ಎಲ್ಲ ನಮ್ದೇ ಆಯ್ತಲ್ವಾ? ಇದು ಹೈ ಲೆವೆಲ್ ಫಿಲಾಸಫಿ ಆಯಿತು. ಜೀರ್ಣ ಮಾಡ್ಕೊಳೋದು ಕಷ್ಟ. ನನಗೆ ಸಾಧ್ಯ. ಮುಖ್ಯ ನೀನಿಲ್ಲಿಂದ ಹೋಗ್ಬೇಕು. ಅಂದರೆ ನಿನ್ನ ಹೃದಯದೊಳಗೆ ನನಗಾಗಿ ಎಲ್ಲೋ ಒಂದು ಪ್ರೀತಿ ಸಲೆ ಹರಿತಾ ಇದೆ ಅಂತಾಯ್ತು. ಇಲ್ಲ, ಅನುಕಂಪದ ಅಲೆ ಎಚ್ಚರಿಸ್ತಾ ಇದೆ. ನನ್ನಿಂದ ನೀನು ಹಾಳಾಗೋದು ನನಗೆ ಇಷ್ಟ ಇಲ್ಲ. ಹಾಳಾಗಲ್ಲ, ನಿನಗೋಸ್ಕರ ಕಾಯ್ತೀನಿ. ಪ್ರಯೋಜನ ಇಲ್ಲ. ನೀನು ಎಷ್ಟು ನನ್ನ ಹತ್ರ ಬರಬೇಕು ಅಂತ ಪ್ರಯತ್ನ ಪಡ್ತೀಯೋ ನಾನು ಅಷ್ಟೇ ನಿನ್ನಿಂದ ದೂರ ಹೋಗ್ತೀನಿ.
ಜರಡಿಲಿ ನೀರು ಹಿಡಿಯೋ ಪ್ರಯತ್ನ ಮಾಡಬೇಡ ಮುರಳಿ. ಒಂದು ಹೆಣ್ಣಿನಿಂದ ಗಂಡು ತಿರಸ್ಕೃತನಾದಾಗ ಅವನಿಗೆಷ್ಟು ನೋವು ಅವಮಾನ ಆಗುತ್ತೆ ಅನ್ನೋ ಕಲ್ಪನೆ ನನಗಿದೆ. ನಿನಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೂ ಅಯ್ಯೋ ಅನಿಸುತ್ತೆ. ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಸಂತೋಷವಾಗಿ ಜೀವನ ಮಾಡು, ಅದೇ ನನ್ನ ಆಸೆ. ಮದುವೆ ಆಗಬಹುದು, ಸಂತೋಷವಾಗಿರೋಕ್ಕಾಗಲ್ಲ. ಯಾಕೆ? ಅಪರ್ಣ, ನಾನು ಎಷ್ಟೇ ಸರಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರು ನಿನಗೆ ನನ್ನಲ್ಲಿ ಏನೋ ಒಂದು ದೋಷ ಕಾಣ್ತಾ ಇದೆ. ಅದು ಬೇರೆಯವ್ರಿಗೂ ಕಾಣಬಹುದು. ಹೆಂಗಸರದು ಎಕ್ಸ್ರೇ ಕಣ್ಣಲ್ವಾ? ಆ ದೋಷ ಏನು ಅಂತ ಹೇಳು ಅಪರ್ಣ, ತಿದ್ಕೋತೀನಿ. ಎಷ್ಟೇ ಕಷ್ಟ ಆದರೂ ನಿನಗೋಸ್ಕರ ನಾನು ಅದನ್ನು ಸರಿಪಡಿಸ್ಕೋತೀನಿ. ಪ್ಲೀಸ್ ಹೇಳು. ಸಂಬಂಧ ತಾನೇ ಭದ್ರವಾಗದೇನೋ ಭೂಮಿಯಂತೆ ಎಂದೆಂದು ಒಂದನೊಂದು ಕೂಡಲೇನೋ ಈ ಜೀವನ ಹೊಂದಿಕೊಂಡರೂ ಈ ಬಂಧನ ಮುರಿದು ಹೋದರೂ ಏನೇ ಬಂದರೂ ಅನುರಾಗ ಒಂದಿರೇ ಸ್ವೀಕಾರ